ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ನರಸೀಪುರದ ಪುರಸಭೆ ಕಚೇರಿಯ ಆವರಣದಲ್ಲಿ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಅಧ್ಯಕ್ಷೆ ವಸಂತ ಶ್ರೀಕಂಠ ಹಾಗೂ ಮುಖ್ಯಾಧಿಕಾರಿ ವಸಂತಕುಮಾರಿ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಸದಸ್ಯರಾದ ಟಿ.ಎಂ. ನಂಜುಂಡಸ್ವಾಮಿ ಅವರು ಶ್ರೀ ಭಕ್ತ ಕನಕದಾಸರ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ತಮ್ಮ ಕೀರ್ತನೆಗಳ ಮೂಲಕ ಸಾರಿದ್ದರು. ಅವರ ಭಕ್ತಿಗೆ ಭಗವಂತ ಶ್ರೀಕೃಷ್ಣನ ದರ್ಶನ ನೀಡಿರುವ ಬಗ್ಗೆ ನಾವೆಲ್ಲ ಅರಿತಿದ್ದೇವೆ. ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋಣ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ತುಂಬುಲ ಪ್ರಕಾಶ್, ಮಂಜುನಾಥ್, ಬಾದಾಮಿ ಮಂಜು, ಎಸ್.ಕೆ. ಕಿರಣ್, ಮಾದೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಾತಿ ಈ ತಾರತಮ್ಯ ಇತ್ತು, ಅದರ ವಿರುದ್ಧ ಹೋರಾಟ ಮಾಡಿದವರಲ್ಲಿ ಕನಕದಾಸರು ಅಗ್ರಗಣ್ಯರು. ಅವತ್ತಿನ ದಿನ ನಮ್ಮ ಮನುಷ್ಯರಲ್ಲಿ ಮೇಲು ಜಾತಿ, ಕೀಳು ಜಾತಿ, ಅಸ್ಪೃಶ್ಯ ಅಂತ ಈ ಥರ ಎಲ್ಲ ವರ್ಗಗಳನ್ನು ಮಾಡಿ ನಮ್ಮ ಏನು ಕೆಳವರ್ಗದ ಜನರನ್ನು ತುಳಿದು ಮೇಲ್ವರ್ಗದ ಜನ ಆಡಳಿತ ನಡೆಸಿ ಅವರು ಒಂದು ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧ ಅಂದಿನ ದಿನದಲ್ಲೇ ಒಂದು ಹೋರಾಟ ಅಂದರೆ ಭಕ್ತಿ ಅವರ ಕೀರ್ತನೆಗಳ ಮುಖಾಂತರ ನಮ್ಮ ಏನು ಸಮಾಜದ ತಪ್ಪುಗಳನ್ನು ವಿಡಂಬನೆಗಳ ಮೂಲಕ ನಮ್ಮ ಸಮಾಜಕ್ಕೆ ತೋರಿಸ್ಕೊಟ್ಟಂಥವರು ಶ್ರೀ ಭಕ್ತ ಕನಕದಾಸರು. ಅವರು ಅಂದಿನ ದಿನವೇ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಆವತ್ತಿನ ದಿನ ತಿಳಿಸಿದರು. ನಾವು ಹುಟ್ಟುತ್ತಾ ಮೂಲತಃ ನಾವು ಮನುಷ್ಯರು, ನಾವು ಯಾರೂ ನಾವು ಈ ಕುಲದಲ್ಲೂ ಈ ಒಂದು ಕುಲದಲ್ಲಿ ಹುಟ್ಟಬೇಕು ಅಂತ ಯಾರೂ ಅರ್ಜಿ ಹಾಕೊಂಡು ಹುಟ್ಟಿರೋವು. ಆದ್ದರಿಂದ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಅಂತ ಆವತ್ತಿನ ದಿನದಲ್ಲೇ ಕನಕದಾಸರು ತಿಳಿಸಿದ್ದಾರೆ. ಮತ್ತು ಅವರು ಒಂದು ಬಾಳ್ಯಗಾರರಾಗಿ ಜೀವನ ನಡೆಸ್ತಾ ಇದ್ದಂಥವ್ರು. ಅವ್ರಿಗೇನು ಇದನ್ನೆಲ್ಲ ಮಾಡ್ಕೊಂಡು ಬರಬೇಕು ಅನ್ನೋದೇನು ಅವ್ರಿಗಿರಲಿಲ್ಲ. ಆದರೆ ಸಮಾಜದಲ್ಲಿ ಏನು ನಾವು ಮೇಲ್ವರ್ಗದವರೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೆಳವರ್ಗದವ್ರಿಗೂ ಈ ಥರ ಎಲ್ಲ ಸಮಸ್ಯೆ ಐತೆ, ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಒಂದು ಹೋರಾಟ ಮಾಡಿ ಅವರು ಈ ಒಂದು ಭಕ್ತರಾದರು. ಅವರ ಭಕ್ತಿಗೆ ಮೆಚ್ಚಿ ಏನು ಒಂದು ನಮ್ಮ ಮೇಲ್ವರ್ಗದ ಜನ ಅವರಿಗೆ ದರ್ಶನ ಕೊಡಬಾರ್ದು ಅಂತ ಉಡುಪಿಯಲ್ಲಿ ಅವ್ರಿಗೆ ಏನೇನೋ ಕಷ್ಟಗಳನ್ನೆಲ್ಲ ಕೊಡ್ತಾರೆ. ಆದರೆ ಕೊನೆಗೆ ಅವರ ಭಕ್ತಿ ಯಾವ ರೀತಿ ಇತ್ತು ಅಂದರೆ ಪರಮಾತ್ಮನೇ ಅವ್ರು ಇದ್ದ ಕಡೆಗೆ ತಿರುಗಿ ದರ್ಶನ ನೀಡಿರ್ತಕ್ಕಂಥದ್ದು ಒಂದು ಇವತ್ತೂ ನಿದರ್ಶನ ಆಯಿತು. ಅದು ನಾವು ಈಗ ಹೋಗಿ ನೋಡಿದ್ರೂ ಉಡುಪಿಯಲ್ಲಿ ಕಾಣಲಿಕ್ಕೆ ಬರ್ತದೆ. ಅದು ಸತ್ಯ, ಅದನ್ನೇನು ಇದು ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಅವರು ಏನು ಅವರ ಒಂದು ಕೀರ್ತನೆಗಳಲ್ಲಿ ತಿಳಿಸಿದ್ದಾರೆ, ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಆಗದೆ ಹೋದ್ರೂ ಕೆಲವು ಪ್ರಮಾಣದಲ್ಲಾದರೂ ಅಳವಡಿಸ್ಕೊಂಡು ಅವರ ಒಂದು ಏನು ಚಿಂತನೆಗಳಿದ್ದಾವೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಸಂದರ್ಭದಲ್ಲಿ ಎಲ್ಲರಿಗೂ